ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಬ್ದುಲ್ ರಜಾಕ್, ಸದ್ಯದ ಸ್ಟೇಟ್ಮೆಂಟ್ ನ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು? ಅಂದ್ರೆ ಇವಾಗ ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ರು. ಅಲ್ಲಿ ನಡೆದಿದೆ ಡೇಯಿಂದ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಇವಾಗ ನೀವೇ ತೋರಿಸಿದ್ರಿ ಒಂದು ಬೈಟ್ ಅನ್ನ ಡಿ ಕೆ ಶಿವಕುಮಾರ್ ಒಳಗಡೆ ಹಾಕ್ತೀವಿ ಅಂತ ಸ್ಟಾರ್ಟಿಂಗ್ ಡೇ ಹೇಳಿದ್ರು. FSL ರಿಪೋರ್ಟ್ ಬರ್ಲಿ ಅದಾದ್ಮೇಲೆ ಅಂತ ಹೇಳಿದ್ರು. ಇವಾಗ ಪಣಿಂದ ಅವ್ರ FSL ರಿಪೋರ್ಟ್ ಬಂತು, ಅದ್ರ ಮೇಲೆ ಬಿಜೆಪಿನವರು ಕಿರ್ಚಾಡಿದ್ರಲ್ಲ. ಆ ರಿಪೋರ್ಟ್ ಅಲ್ಲಿ ಏನಿದೆ? ಹೈಲಿ ಪ್ರಾಬೆಬಲ್ ಅಂತಿದೆ. ಎಸ್ ದೇ ಹ್ಯಾವ್ ಸೆಡ್ ಅಂತಿಲ್ಲ, ಇಟ್ ಈಸ್ ಹೈಲಿ ಪ್ರಾಬೆಬಲ್, ದೇ ಮೇ ಹ್ಯಾವ್. ಸೊ ಈ ತರ ಕನ್ಕ್ಲೂಷನ್ಸ್ ಬಂದಾಗ ಗವರ್ಮೆಂಟ್ ಯಾಕೆ ಅರೆಸ್ಟ್ ಮಾಡ್ತಿದ್ದಾರೆ? ಅದು ಅದಕ್ಕೆ ಹೇಳ್ತಿರೋದು ನಾನು. ಏನ್ ಹೇಳ್ತಿರೋದು, ಪನೀಂದ್ರ ಅವರ ಸ್ಟೇಟ್ಮೆಂಟ್ ಅಲ್ಲೂ ಏನಿತ್ತು, ಕನ್ಫರ್ಮ್ಡ್ ಆಗಿರಲಿಲ್ಲ. FSL ರಿಪೋರ್ಟ್ ಗವರ್ಮೆಂಟ್ ಇಂದ ಬಂದಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿದೆ. ಇವಾಗ ಎಲ್ಲರೂ ಒಪ್ಕೊಳ್ಳೇಬೇಕು. 100% ಆಗಿರ್ಬೋದು, ಹೇಳಿರ್ಬೋದು. ಸೊ ಲೆಟ್ ಇಟ್ ಟೇಕ್ ಇಟ್ಸ್ ಓನ್ ಕೋರ್ಸ್. ದ ಲಾ ಇಸ್ ಟೇಕಿಂಗ್ ಇಟ್ಸ್ ಕೋರ್ಸ್. ನಾನಿವತ್ತು ಹೇಳ್ತಿರೋದು ಏನು ಅಂತ ಹೇಳಿದ್ರೆ, ಇಷ್ಟೊಂದು ನಿಮ್ಮ ದ್ವೇಷ ಆಕ್ರೋಶ ಇದೆ ಅಲ್ಲ, ಇದೇ ಕೆಂಪು ಕೋಟೆ ಮೇಲೆ ನಾವು ಹಸಿರು ಧ್ವಜ ಹಾರಿಸ್ತೀವಿ, ಅದು ದೇಶದ್ರೋಹ ಅಲ್ವಾ? ನೀವು ಕೇಸರಿ ಧ್ವಜವನ್ನೇ ಇದು ನಾವು ಧ್ವಜ ಮಾಡಿಬಿಡ್ತೀವಿ, ನಿಮ್ಮ ತ್ರಿವರ್ಣ ಧ್ವಜವನ್ನೇ ತೆಗೆದು ಬಿಡ್ತೀವಿ ಅಂತ ಹೇಳಿದವರು ದೇಶದ್ರೋಹ. ಇದುವರೆಗೂ ಸಾರಿ ಹೇಳಿದಾರಾ? ಇದುವರೆಗೂ ಏನಾದ್ರು ಕೇಸ್ ಆಯ್ತಾ ಅವ್ರ ಮೇಲೆ? ನೋ ಮಿಸ್ಟೇಕ್ ನೋ ಆಕ್ಷನ್ ಅಂತ ಹೇಳ್ಬಿಟ್ರಲ್ಲ ಬೊಮ್ಮಾಯಿ ಅವರು. ನಾನಿವತ್ತು ಕೇಳ್ತಿರೋದು, ಇಷ್ಟೊಂದು ದ್ವೇಷ ಆಕ್ರೋಶ ನೀವು ತೋರಿಸ್ತಿದ್ದೀರಲ್ಲ, ಕೇವಲ ಒಬ್ಬ ಮುಸಲ್ಮಾನ MP ಆದ ಅಂತ ಹೇಳ್ಬಿಟ್ಟು ನಿಮ್ಮ ಹೊಟ್ಟೆ ಉರಿ ನೀವು ಸೋತೋಗ್ಬಿಟ್ರಿ. ಅಲ್ಲಿ ನಿಮ್ಮದೇ ಶಾಸಕ ಬಿಜೆಪಿಯಿಂದ ಕಾಂಗ್ರೆಸ್ಗೆ ವೋಟ್ ಮಾಡಿಬಿಟ್ಟ, ಇನ್ನೊಬ್ಬ ಶಾಸಕ ಅಬ್ಸ್ಟೈನು, ಇನ್ನೊಬ್ಬರ ಮೇಲೆ ನಿಮಗೆ ತುಂಬಾ ಆಸೆ ಇತ್ತು, ಜನಾರ್ದನ್ ರೆಡ್ಡಿ ಈ ಕಡೆ ವೋಟ್ ಮಾಡ್ತಾರಂತ ಅವರು ಕಾಂಗ್ರೆಸ್ಗೆ ವೋಟ್ ಮಾಡಿದ್ರು. ಇದೆಲ್ಲ ಮುಚ್ಚು ಹಾಕ್ಬಿಟ್ಟು ಇದನ್ನ ಅಬ್ಬರವಾಗಿ ಹಾಗಲ್ಲ ನಾನು ಹೇಳ್ತಿರೋದು ಏನು, ಆ ಸಂದರ್ಭದಲ್ಲಿ ನೀವು ಇಷ್ಟೊಂದು ಅದನ್ನ ಅಬ್ಬರ ಎತ್ತಿದ್ ಯಾಕೆ? ಇದೇ ನೀವು ಪಾಕಿಸ್ತಾನ ಜಿಂದಾಬಾದ್ ಅನ್ನೋದನ್ನ ಅಬ್ಬರ ಎತ್ತದೆ, ಇನ್ನೇನು ತಮಾಷೆ ಮಾಡ್ಬೇಕು? ಕೋಟೆ ಮೇಲೆ ನಾವು ಹಸಿರು ಇದು ಕೇಸರಿ ಧ್ವಜ ಹಾರಿಸ್ತೀವಿ ಅಂತ ಹೇಳಿದಾಗ ಅದ್ರ ಮೇಲೆ ಇಷ್ಟ ಆಕ್ರೋಶ ನೀವು ತೋರಿಸ್ತೀವಲ್ಲ, ವರದಿ ಮಾಡಿಲ್ವಾ? ನಾವು ವರದಿ ಅಲ್ಲ, ನೀವು ಗಮನ ಈ ಆಕ್ರೋಶ ಎಲ್ಲೋಯ್ತು? ಯಾಕ್ರಿ ಈ ದ್ವೇಷ ಎಲ್ಲೋಯ್ತು? ಅವಾಗ ಇರ್ಲಿಲ್ಲ ದ್ವೇಷ. ಇಂಡಿಯನ್ ಫ್ಲಾಗ್ ಮುಂದೆ ಯಾವ ಧ್ವಜನೂ ನಡೆಯಲ್ಲ. ಇವತ್ತು ಬಿಜೆಪಿ ನಾಸಿರ್ ಹುಸೇನ್ ಹೋಗ್ತಿದಾರಲ್ಲ, ಬಾಯಲ್ಲಿ ಎಷ್ಟು ಸಮಾಧಾನವಾಗಿ ವಿ ಶುಡ್ ಅಪೋಸಿಟ್ ಅಂತೀರಾ? ಆಕ್ರೋಶ ನಿಮಗೆ ಯಾಕೆ ಬರ್ತಾ ಇಲ್ಲ? My question is straight. ಸಾಧ್ವಿ ಪ್ರಜ್ಞಾ ಠಾಕೂರ್ನ ಪಾರ್ಲಿಮೆಂಟ್ ಅಲ್ಲಿ ಕುಂಡ್ರಿಸಿದ್ರಲ್ಲ, ಅವಾಗ ಎಲ್ಲೋಯ್ತು ನಿಮ್ಮ ದ್ವೇಷ? ಅಲ್ಲಾಗಿರೋ ಘಟನೆ ಎಲ್ಲ ಮಾತಾಡ್ತಾ ಇದ್ದೀರಾ ಅಬ್ದುಲ್ ರಜಾಕ್. ಅದನ್ನ ಧೈರ್ಯವಾಗಿ ಖಂಡಿಸೋ ಧೈರ್ಯನೂ ಇಲ್ಲ ನಿಮಗೆ. ಏನು ಅದು ಯಾರಾದ್ರೂ ಹೂ ಅಂತ ಹೇಳ್ತಿದ್ರ? ಯಾರಾದ್ರೂ ಅದ್ರ ಬೆಂಬಲ ಮಾಡ್ತಿದ್ರ? ಯಾರಾದ್ರೂ ಸಪೋರ್ಟ್ ಮಾಡ್ತಿದ್ರ? ಧೈರ್ಯವಾಗಿ ಖಂಡಿಸೋದಂದ್ರೆ ಏನರ್ಥ? ಧೈರ್ಯವಾಗಿ ಖಂಡಿಸೋದಂದ್ರೆ ಏನರ್ಥ? ಅದನ್ನೇನು ಖಂಡಿಸ್ಬೇಕಾ? ಅದು ಹೇಳ್ಬೇಕಾ? ಬಾಯಿನ ಹೇಳಿದ್ರೇನಾ? ತುಂಬಾ ನೋಡಿ ತಪ್ಪಾಗಿ ಹೇಳಿದಾರೆ, ಅದನ್ನ ನಾನು ಮನಸ್ಸಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಸಾಕಾ? ಅದೆಲ್ಲ ನಾನು ಹೇಳ್ತಿರೋದು. ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅಂತ ನಾನು ಪ್ರಶ್ನಿಸ್ತಾ. ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅಂತಿದ್ದಾರೆ ಮಧು? ಆವೇಗದಿಂದ ರಜಾಕ್ ಅವರು ಮಾತಾಡ್ತಿದ್ರಪ್ಪ, ಆಗಿ ಪ್ರಜ್ಞಾ ಬಗ್ಗೆ ಎಲ್ಲ ಮಾತಾಡ್ತಿದ್ರು. ಬಹುಶಃ ಅವ್ರಿಗೆ ಗೊತ್ತಿಲ್ಲದ ಒಂದು, ಯಾಕೆಂದರೆ ಲಾ ಗೊತ್ತಿದೆಯಲ್ಲೋ ನನಗೆ ಗೊತ್ತಿಲ್ಲ, ಅವ್ರ ಮೇಲೆ NSA ಅಥವಾ NIA ಏನೇನು ಚಾರ್ಜ್ ಶೀಟ್ ಇದೋ ಅದೆಲ್ಲ ಏನೂ ಇಲ್ಲ ಇವಾಗ. ಎನಿವೇ ದಟ್ಸ್ ಅ ಡಿಫರೆಂಟ್ ಥಿಂಗ್. ಬಟ್ ಪ್ಲೀಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅಲ್ಲ ರೇ, ಇರ್ಲಿ ಸರ್ಪ, ಇವತ್ತು ಇಲ್ಲ, ಇರ್ಲಿ ಸರ್ಪ, ಇವತ್ತು ಇಲ್ಲ, ಈ ವಿಷಯ ಬೇರೆ. ನೀವು MP ಮಾಡಿದಾಗ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಸೆಕ್ಷನ್ 16 ಆಫ್ UN ಗೆ ನಿಮ್ಗೆ ಎಷ್ಟು ಗೊತ್ತಿದೆ? ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ವಾ? ಲಾ ಗೊತ್ತಲ್ವಾ? ಸೆಕ್ಷನ್ 16 ಆಫ್ ಚಾರ್ಜ್ ಶೀಟ್ ಎಲ್ಲ ಇಲ್ಲ ಅವ್ರ ಮೇಲೆ. ಚಾರ್ಜ್ ಶೀಟ್ ಇಲ್ಲ, ಇವತ್ತು ಚಾರ್ಜ್ ಶೀಟ್ ಇಲ್ಲ ರೀ ಅವ್ರ ಮೇಲೆ. ಇವತ್ತು ಗೊತ್ತಿಲ್ಲ, ನೋಡ್ಕೊ ಹೋಗಿ, ನೀವು ಓದ್ಕೊ ಹೋಗ್ರಿ. ನಿಮ್ಗೆ ಗೊತ್ತಿಲ್ಲ. I cannot teach you. I don't want to teach you. Point is this. Point is only so much. ಇವತ್ತಿನ ದಿವಸ ನಾನು ಹೇಳ್ತಾ ಇರೋದು ಇಷ್ಟನೇ. ಕಾಂಗ್ರೆಸ್ ಪಾರ್ಟಿ ಅವರು ಒಪ್ಕೋಬೇಕು ಇವತ್ತು, ಹೌದು ನಾವು ತಪ್ಪು ಮಾಡಿದೀವಿ, ತಪ್ಪು ಮಾಡ್ತಾ ಬಂದಿದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.